ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಕೆ. ವೆಲ್ಕಮ್ ಟು ಸಕ್ಸಸ್ ಟಾಕ್ಸ್ ವಿತ್ ಜಿಕೆ. ಇವತ್ತು ನಾವು ಮಾತನಾಡೋದು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ. ಏನಪ್ಪಾ ಅದು? ಇವತ್ತಿನ ದಿನಗಳಲ್ಲಿ ಅಂದ್ರೆ ಕೆಲಸದ ಜಗತ್ತಿನಲ್ಲಿ ಹಲವಾರು ಪ್ರೊಫೆಷನಲ್ಸ್ ಹೊರಗಡೆ ನಾರ್ಮಲ್ ಆಗಿಯೇ ಕಾಣಿಸ್ತಾ ಇರ್ತಾರೆ, ಆದ್ರೆ ಒಳಗಡೆ ಏನಾಗ್ತಿರುತ್ತೆ? ಸ್ಟ್ರೆಸ್, ಓವರ್ ಥಿಂಕಿಂಗು, ಮೆಂಟಲ್ ಪ್ರೆಷರು, ಮತ್ತೆ ಫೋಕಸ್ ಇಶ್ಯೂ, ಗಮನದ ಕೊರತೆ, ಇದೆಲ್ಲ ಆಗ್ತಾ ಇರುತ್ತೆ. ಒಂದ್ ಸಮಯದಲ್ಲಿ ಎಲ್ಲ ಕೆಲಸ ಮುಗಿಸಿರ್ತಾರೆ, ಆದ್ರೆ ಅವರ ಮೈಂಡ್ ಮಾತ್ರ ಕೆಲಸ ಮಾಡೋದನ್ನ ನಿಲ್ಸಿರೋದಿಲ್ಲ. ಸೊ ಈ ಎಪಿಸೋಡ್ ನಲ್ಲಿ ನಾವು ತಿಳ್ಕೊಳ್ಳೋಣ, ಯಾಕೆ ಮಾಡರ್ನ್ ಪ್ರೊಫೆಷನಲ್ಸ್ ಮೆಂಟಲಿ ಟೈರ್ಡ್ ಆಗ್ತಾ ಇದ್ದಾರೆ, ಓವರ್ ಥಿಂಕಿಂಗ್ ಬ್ರೈನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಯಾಕೆ ಫೋಕಸ್ ಕಡಿಮೆ ಆಗ್ತಾ ಇದೆ, ಮತ್ತೆ ಹೇಗೆ ಮೈಂಡ್ ಅನ್ನ ರೀಸೆಟ್ ಮಾಡಬಹುದು ಅಂತ. ಸೊ ಸ್ನೇಹಿತರೆ, ಬಹಳ ಜನರು ಸ್ಟ್ರೆಸ್ ಅಂದ್ರೆ ವರ್ಕ್ ಲೋಡ್ ಅಂತ ಭಾವಿಸ್ತಾರೆ, ಆದ್ರೆ ರಿಯಾಲಿಟಿ ಬೇರೆ. ಕೆಲವೊಮ್ಮೆ ಕೆಲಸಕ್ಕಿಂತ ಹೆಚ್ಚು ಟಯರ್ಡ್ ಮಾಡೋದು ಯಾವುದು? ಎಸ್, ನಮ್ಮ ಓನ್ ಥಾಟ್ಸ್, ನಮ್ಮದೇ ಆದ ಯೋಚನೆಗಳು. ಒಂದು ಮೀಟಿಂಗ್ ಆಯ್ತು ಅಂದ್ರೆ, ಆದ್ರೆ ಮೈಂಡು ಅದನ್ನ ರಾತ್ರಿ ತನಕ ರಿಪ್ಲೈ ಮಾಡ್ತಾ ಇರುತ್ತೆ. ಒಂದು ಕ್ರಿಟಿಸಿಸಮ್ ಬಂತು, ವಿಮರ್ಶೆ ಬಂತು ಅಂದ್ರೆ ಮೈಂಡು ರಿಪೀಟೆಡ್ ಆಗಿ ಅದನ್ನ ಯೋಚನೆ ಮಾಡ್ತಾ ಇರುತ್ತೆ. ಬ್ರೈನ್ ಡೇಂಜರ್ ನ ಡಿಟೆಕ್ಟ್ ಮಾಡಿದಾಗ ಅದು ರಿಪೀಟೆಡ್ ಆಗಿ ಸೇಮ್ ಥಾಟ್ ನ ರಿವಿಸಿಟ್ ಮಾಡ್ತಾ ಇರುತ್ತೆ. ಇದನ್ನೇ ಓವರ್ ಥಿಂಕ್ ಅಂತ ಕರಿತೀವಿ. ಪ್ರಾಬ್ಲಮ್ ಏನ್ ಗೊತ್ತಾ? ಬಾಡಿ ಆಫೀಸ್ನಿಂದ ಹೊರ ಬಂದಿರುತ್ತೆ, ಆದ್ರೆ ಮೈಂಡ್ ಮಾತ್ರ ಹೊರಗಡೆ ಬಂದಿರೋದಿಲ್ಲ. ಅದಕ್ಕೆ ಪ್ರೊಫೆಷನಲ್ಸ್ ಮೆಂಟಲಿ ಎಕ್ಸಾಸ್ಟೆಡ್ ನ ಫೀಲ್ ಮಾಡ್ತಾರೆ. ಯಾಕೆ ಫೋಕಸ್ ತುಂಬಾ ವೀಕ್ ಅವ್ರಿಗೆ ಅಂದ್ರೆ, ಇವತ್ತು ಫೋಕಸ್ ಒಂದು ರಿಯರೆಸ್ಟ್ ಸ್ಕಿಲ್ ಆಗಿದೆ. ಯಾಕಂದ್ರೆ ನಮ್ಮ ಅಟೆನ್ಷನ್ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಆಗ್ತಾ ಇದೆ. ನೋಟಿಫಿಕೇಶನ್ ಇದೆ, ಇಮೇಲ್ಸ್ ಬರ್ತಾ ಇದೆ, ಕಾಲ್ಸ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಇವೆಲ್ಲ ಅಟ್ಯಾಕ್ ಮಾಡ್ತಾ ಇದೆ ನಮ್ಮ ಅಟೆನ್ಷನ್ ಮೇಲೆ. ಬ್ರೈನ್ ಕಾನ್ಸ್ಟೆಂಟ್ ಆಗಿ ಸ್ವಿಚ್ ಆಗ್ತಾ ಇರುತ್ತೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಸೊ ಸೈನ್ಸ್ ಏನ್ ಹೇಳುತ್ತೆ? ಪ್ರತಿ ಟಾಸ್ಕ್ ಸ್ವಿಚ್ ಆದಾಗ ಬ್ರೈನ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಾಗುತ್ತೆ? ಕೆಲಸ ಸ್ಲೋ ಆಗ್ಬಿಡುತ್ತೆ, ಮಿಸ್ಟೇಕ್ಸ್ ಹೆಚ್ಚಾಗ್ಬಿಡುತ್ತೆ, ಮುಖ್ಯವಾಗಿ ಪೇಷನ್ಸ್ ಕಡಿಮೆ ಆಗ್ಬಿಡುತ್ತೆ. ಬಹಳ ಜನ ನನಗೆ ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಹಲವಾರು ಸಂದರ್ಭಗಳಲ್ಲಿ ಪ್ರಾಬ್ಲಮ್ ಕಾನ್ಸಂಟ್ರೇಷನ್ ಅಲ್ವೇ ಅಲ್ಲ. ಪ್ಲೀಸ್ ನೋಟ್, ಇದು ಮೆಂಟಲ್ ಓವರ್ಲೋಡ್ ಅಂತ ಕರಿತೀವಿ. ಅದನ್ನ ಏನು ಇನ್ನೊಂದು ಡೇಂಜರಸ್ ಥಿಂಗ್ ಏನ್ ಗೊತ್ತಾ? ಎಮೋಷನಲ್ ಬರ್ನ್ಔಟ್. ಇದು ಇಮಿಡಿಯೇಟ್ ಆಗಿ ಬರೋದಿಲ್ಲ, ಸಡನ್ ಆಗಿ ಬರೋದಿಲ್ಲ, ಸ್ಲೋ ಆಗಿ ಬಿಲ್ಡ್ ಆಗ್ತಾ ಇರುತ್ತೆ. ನೀವು ಫಿಸಿಕಲ್ ಆಗಿ ಕೆಲಸ ಮಾಡ್ತಾ ಇರ್ತೀರಾ, ಆದ್ರೆ ಇಂಟರ್ನಲ್ಲಿ ಡ್ರೈನ್ ಆಗ್ತಾ ಇದೆ, ಶಕ್ತಿ ಕುಂತಾ ಇದೆ ಅಂತ ಫೀಲ್ ಮಾಡ್ತಾ ಇರ್ತೀರಾ. ಸಣ್ಣ ವಿಷಯ ಕೂಡ ಇರಿಟೇಷನ್ ಆಗ್ತಾ ಇರುತ್ತೆ ಅಲ್ವಾ? ವೀಕೆಂಡ್ ಇದ್ರೂ ರಿಲ್ಯಾಕ್ಸೇಷನ್ ಅಂತಾನೆ ಫೀಲ್ ಆಗೋದಿಲ್ಲ, ಯಾಕಂದ್ರೆ ನರ್ವಸ್ ಸಿಸ್ಟಮ್ ಕಂಟಿನ್ಯೂಸ್ಲಿ ಸ್ಟ್ರೆಸ್ ಮೋಡ್ ನಲ್ಲೇ ಇರುತ್ತೆ. ಸೊ ಈಗ ಪ್ರಾಕ್ಟಿಕಲ್ ಸೊಲ್ಯೂಷನ್ ನೋಡೋಣ. ಏನದು? ಬ್ರೈನ್ ಡಂಪ್. ಮೊದಲನೇದು ಬ್ರೈನ್ ಡಂಪ್. ರಾತ್ರಿ ಮಲಗೋಕ್ ಮುಂಚೆ ತಲೆಯಲ್ಲಿರೋ ಅಂದ್ರೆ ಮೈಂಡ್ ಅಲ್ಲಿರೋ ವರೀಸ್ನ ಅಥವಾ ಚಿಂತೆನೆಲ್ಲ ಪೇಪರ್ ಮೇಲೆ ಬರೆದು ಬಿಡಿ. ಆಗೇನಾಗುತ್ತೆ? ಬ್ರೈನ್ ಕ್ಲಾರಿಟಿ ಫೀಲ್ ಮಾಡುತ್ತೆ. ಎರಡನೇದು 45 ಮಿನಿಟ್ಸ್ ಫೋಕಸ್ ಬ್ಲಾಕ್. 45 ಮಿನಿಟ್ಸ್ ಸಿಂಗಲ್ ಟಾಸ್ಕ್ ಮಾತ್ರ, ಅದನ್ನೇ ಡೆಡಿಕೇಟೆಡ್ ಆಗಿ ಒಂದು 45 ನಿಮಿಷಗಳಲ್ಲಿ ಒಂದು ಕೆಲಸ ಮಾತ್ರ ಮಾಡಬೇಕು. ನೋ ನೋಟಿಫಿಕೇಶನ್ಸ್, ನೋ ಮಲ್ಟಿ ಟಾಸ್ಕಿಂಗ್. ಬ್ರೈನ್ ಮತ್ತೆ ಡೀಪ್ ಫೋಕಸ್ ನ ಕಲ್ತ್ಕೊಂಡ್ಬಿಡುತ್ತೆ. ಮೂರನೇದು ಮೆಂಟಲ್ ಶಟ್ ಡೌನ್ ರಿಚುವಲ್. ಏನಂದ್ರೆ, ಮನೆಗೆ ಹೋಗೋಕೆ ಮೊದಲು 2 ನಿಮಿಷ ಪಾಸ್ ಮಾಡಿ, ಡೀಪ್ ಬ್ರೆತ್ ತಗೊಂಡು ಒಳಗಡೆ ಹೇಳ್ಕೊಳ್ಳಿ. ವರ್ಕ್ ಎಂಡ್ಸ್ ಹಿಯರ್, ಹೋಮ್ ಬಿಗಿನ್ಸ್ ನೌ. ಕೆಲಸ ಅಲ್ಲಿ ಮುಗೀತು, ಮನೆ ಈಗ ಶುರು ಆಗುತ್ತೆ. ಇದೇನ್ ಮಾಡುತ್ತೆ? ನರ್ವಸ್ ಸಿಸ್ಟಮ್ಗೆ ಸಿಗ್ನಲ್ ಕೊಡುತ್ತೆ. 4ನೇದು ಏನು? ವೀಕ್ಲಿ ರಿಫ್ಲೆಕ್ಷನ್. ಸಂಡೇ ಒಂದು ಕ್ವಶನ್ ಕೇಳ್ಕೊಳ್ಳಿ, ಈ ವಾರ ನಾನು ಮೆಂಟಲಿ ಹೇಗಿದ್ದೆ? ಯಾಕಂದ್ರೆ ಅವೇರ್ನೆಸ್ ಇಲ್ಲ ಅಂದ್ರೆ ಸ್ಟ್ರೆಸ್ ಸೈಲೆಂಟ್ ಆಗಿ ಗ್ರೋ ಆಗ್ತಾನೆ ಇರುತ್ತೆ. ಸೊ ನಿಮ್ಮನ್ನು ನೀವು ಇವತ್ತು ಕೇಳ್ಕೊಳ್ಳಿ, ನಾನು ಮೆಂಟಲಿ ಪೀಸ್ಫುಲ್ ಆಗಿದ್ದೀನಾ ಅಥವಾ ಕಂಟಿನ್ಯೂಸ್ ಆಗಿ ಓವರ್ಲೋಡ್ ಆಗಿದ್ದೀನಾ? ನಾನು ವರ್ಕ್ ನ ಮ್ಯಾನೇಜ್ ಮಾಡ್ತಾ ಇದ್ದೀನಾ ಅಥವಾ ವರ್ಕೇ ನನ್ನ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇಲ್ಲ? ಅವೇರ್ನೆಸ್ ತುಂಬಾನೇ ಇಂಪಾರ್ಟೆಂಟು, ಅದೇ ಮೊದಲ ರೀಸೆಟ್. ಸೊ ಸ್ನೇಹಿತರೆ, ಮಾಡರ್ನ್ ವರ್ಲ್ಡ್ ನಲ್ಲಿ ಅಥವಾ ಆಧುನಿಕ ಪ್ರಪಂಚದಲ್ಲಿ ಸಕ್ಸಸ್ ಮಾತ್ರ ಸಾಕಾಗೋದಿಲ್ಲ, ಮೆಂಟಲ್ ಕ್ಲಾರಿಟಿ ಕೂಡ ಬೇಕು, ಎಮೋಷನಲ್ ಸ್ಟೆಬಿಲಿಟಿ ಕೂಡ ಬೇಕೇ ಬೇಕು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಕಾಮ್ ಮೈಂಡ್ ಕ್ರಿಯೇಟ್ಸ್ ಬೆಟರ್ ಡಿಸಿಷನ್ಸ್ ಅಂಡ್ ಬೆಟರ್ ಡಿಸಿಷನ್ಸ್ ಕ್ರಿಯೇಟ್ ಬೆಟರ್ ಲೈಫ್. ಈ ಎಪಿಸೋಡ್ ನಿಮಗೆ ಉಪಯುಕ್ತ ಅನ್ಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸ್ಟ್ರೆಸ್, ಫೋಕಸ್ ಮತ್ತೆ ಮೈಂಡ್ ಸೆಟ್ ನ ರೀಸೆಟ್ ಮಾಡ್ಬೇಕಂದ್ರೆ ರೀಸೆಟ್ ಅಂತ ಸಂಪರ್ಕ ಮಾಡಿ. ಹಾಯ್, ನಾನು ಜಿಕೆ ಸಕ್ಸಸ್ ಮೈಂಡ್ಸೆಟ್ ಕೋಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರೋ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ. ಮರೀದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ
ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ. ಮತ್ತು ಈ ರೀತಿ ವಿಡಿಯೋಗಳು ಮುಂದೇನೂ ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.